ಬರ್ತಿದ್ದಾರೆ. ನಾನು ಬೆಂಗಳೂರಲ್ಲಿ ಇದ್ದೆ ಬ್ರೋ, ವಿಪ್ರೋ ಕಂಪ್ನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ. ಅಲ್ಲಿ ನನಗೆ ಬೇರೆಯವರಿಂದ ಹೆಂಗಪ್ಪ ಅಂದ್ರ ಯಾಕ ಲೇಟ್ ಆಗಿ ಬಂದಿ, ಎಲ್ಲಿ ಇದ್ದಿ, ಬೇರೆಯವರ ಹಂಗಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಸ್ವಂತ ಹೊಲದಲ್ಲೇ ಬಂದ್ಬಿಟ್ಟು ಸ್ವಂತ ಏನಾದ್ರು ಮಾಡ್ಬೇಕು ಅಂತಂದು ಸೊ ಈ ತರ ಪಪ್ಪಾಯ ಹಣ್ಣು ಹಾಕೊಂಡು ಮತ್ತೆ ಬೇರೆ ಬೇರೆ ಬೆಳೆನೆಲ್ಲ ಬೆಳ್ಕೊಂಡು ಸೊ ಇವ್ರಿಗೆ ಇದನ್ನ ಬಿಸ್ನೆಸ್ ರನ್ ಮಾಡುವಾಗ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಪಪ್ಪಾಯ ಹಣ್ಣು ಬೆಳೆದವರು ಕೆಲವೊಬ್ರು ಲಾಸ್ ಅಲ್ಲಿ ಇದ್ದಾರೆ, ಕೆಲವೊಬ್ರು ಲಾಭದಲ್ಲಿದ್ದಾರೆ. ಸೊ ನಮ್ಮೂರ್ ಸೈಡು ಕೆಲವೊಬ್ರು ಲಾಸ್ ಮಾಡ್ಕೊಂಡಿದ್ದಾರೆ ಪಪ್ಪಾಯ ಹಣ್ಣು ಹಾಕ್ಬಿಟ್ಟು. ಬಟ್ ನೀವು ಮುಂದೆ ನೆಕ್ಸ್ಟ್ ಹಾಕ್ಬೇಕು ಪಪ್ಪಾಯನ ಹೊಲಕ್ಕೆ ಹಾಕ್ಬೇಕು ಅನ್ನೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಲಾಸ್ ಆಗುತ್ತಾ ಲಾಭ ಆಗುತ್ತೋ ಅದು ನೀವು ಹೇಳ್ಬೇಕು. ಒಂದ್ ಸ್ವಲ್ಪ ಆಗುತ್ತೆ ಮಾಡಿದ್ರೆ, ಏನು ಬಿಟ್ಟು ಅಡ್ಡಾಡಿದ್ರೆ ಆಗಲ್ಲ. ಇದ್ರಲ್ಲಿ ಕಂಟಿನ್ಯೂ ಆಗಿ ಬದುಕು ಮಾಡ್ಕೆ ಅಂತ ಇದ್ರೆ ಮಾತ್ರ ಇದ್ರಲ್ಲಿ ಲಾಭ. ಗೈಸ್ ನೋಡ್ತಿದ್ರಲ್ವ, ನಾನು ಅಲ್ಲಿಂದ ಟ್ಯಾಕ್ಟ್ರಿ ಓಡಿಸ್ಕೊಂಬಂದೆ. ಇವಾಗ ಹೊಟ್ಟೆ ತುಂಬ ಹಸಿವು ಆಗ್ತಿದೆ, ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಒಂದು ದೇವಸ್ಥಾನ ಕಟ್ಟಿಸ್ತಿದ್ದಾರೆ, ಹೊಸ ದೇವಸ್ಥಾನ. ನೋಡಿ ಇದೇನು ಕಾಣಿಸ್ತಿದೆ ಅಲ್ವಾ, ಅಂಗೂರಮ್ಮ ದೇವಸ್ಥಾನ ಅಂತಂದ್ಬಿಟ್ಟು ಇದನ್ನು ಯಾರು ಕಟ್ಟಿಸ್ತಿದ್ದಾರಪ್ಪ ದೇವಸ್ಥಾನ ಅಂದರೆ, ನಮ್ಮ ಸ್ಯಾಂಡಲ್ವುಡ್ ನಟ ಆಗಿರ್ತಕ್ಕಂತಹ ಕಿಚ್ಚ ಸುದೀಪ್ ಅವರ ಅಕ್ಕಾರ ಗಂಡ ಕಟ್ಟಿಸ್ತಿದ್ದಾರಂತೆ. ಅವರು ಆ್ಯಕ್ಚುಲಿ ಲೋಕಲ್ ಇಲ್ಲೇ ಅಂತ ಹೇಳ್ತಿದ್ದಾರೆ. ಬಟ್ ಈ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಅಂತ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲಿ ಒಳಗಡೆಗೆ ಇದ್ದಾರೆ, ಅವ್ರು ಯಾರನ್ನಾದ್ರು ಕೇಳ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಸ್ವಲ್ಪ ಕಾಲ್ಗಿಲ್ ತೊಳ್ಕೊಂಬರೋಣ ಹೋಗಿ. ತುಂಬ ಮಳೆ ಬರ್ತಿದೆ ಇಲ್ಲಿ ಸದ್ಯಕ್ಕೆ. ನಡಿ ಬೇಗ ಒಳಗೆ ಹೋಗು. ನೋಡಿ ಗಾಯ್ಸ್, ಈ ಥರ ಹಿಡನ್ ಜಿಮ್ ಇದೆ. ಇದು ನೋಡಿ, ಇದು ದೇವಸ್ಥಾನ ಇದೆ ಇಲ್ಲಿ ಒಳಗಡೆಗೆ. ನೋಡಿ ಇದು ಗುಹೆ ಇದೆ, ಇದ್ರ ಒಳಗಡೆಗೆ ಗುಹೆ ಒಳಗಡೆ ಹೋಗ್ತಾ ಇದೀವಿ ಇವಾಗ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನೊಂದು ಹೊಸ ಊರಿಗೆ ಹೋಗ್ತಿದ್ದೀನಿ. ಅದು ಯಾವ ಊರಪ್ಪ ಅಂದರೆ ನನಗೆ ಊರ ಹೆಸರು ಗೊತ್ತಿಲ್ಲ. ಬ್ರೋ ಇದು ಯಾವ ಊರು? ಅಂಗೂರು ಅಂತಂದು ನಮ್ಮೂರ ಪಕ್ಕನೇ ಒಂದು ಊರ ಹೆಸರು ಇದೆ, ಆ ಊರು ಅಂಗೂರು ಅಂತಂದು. ಬನ್ನಿ ಫ್ರೆಂಡ್ಸ್, ಆ ಊರಿಗೆ ಹೋಗೋಣ. ಆ ಊರಿಗೆ ಏನಕ್ಕೆ ಹೋಗ್ತಿದ್ದೀನಪ್ಪ ಅಂದರೆ, ನನಗೊಬ್ಬ ರೀಸೆಂಟಾಗಿ ಒಬ್ಬ ಫ್ರೆಂಡ್ ಪರಿಚಯ ಆದ. ಅದು ಎಲ್ಲಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ. ಅವನು ಅವ್ರ ಊರಿಗೆ ಇವತ್ತು ಇನ್ವೈಟ್ ಮಾಡಿದ್ದ ನನಗೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಅವ್ರ ಊರಿಗೆ ಹೋಗ್ತಿದ್ದೀನಿ. ಅವ್ರ ಊರಲ್ಲಿ ಏನಕ್ಕಪ್ಪ ಅಂದರೆ, ಅವ್ರದ್ದು ತುಂಬ ಹೊಲ ಇದೆ. ಆ ಹೊಲದಲ್ಲಿ ಪಪ್ಪಾಯ ಹಣ್ಣು ಮತ್ತು ಮೆಕ್ಕೆಜೋಳ ಅದನ್ನು ಮತ್ತು ಕಬ್ಬು ಎಲ್ಲದನ್ನೂ ಹಾಕಿದ್ದಾರೆ. ಸೊ ಅದರಲ್ಲಿ ಸ್ಪೆಷಲಾಗಿ ಏನಪ್ಪ ಹಾಕಿದ್ದಾರೆ ಅಂದರೆ, ಅವರು ಭತ್ತ ಹಾಕಿದ್ದಾರೆ. ಬನ್ನಿ ಫ್ರೆಂಡ್ಸ್, ಭತ್ತ ಹೊಲಕ್ಕೆ ಹೋಗೋಣ. ಹೋಗಿಬಿಟ್ಟು ಆ ಹೊಲದಲ್ಲಿ ಏನೇನಿದೆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಎಲ್ಲಿ ಬಂದಿದ್ದೇನಪ್ಪ ಅಂದರೆ, ನಮ್ಮೂರ ಪಕ್ಕದಲ್ಲಿರ್ತಕ್ಕಂತಹ ನನ್ನ ಗೆಳೆಯನ ಊರಿಗೆ ಬಂದಿದ್ದೆ. ಸೊ ಇವ್ರ ಗೆಳೆಯ ಹೇಗಪ್ಪ ಅಂದರೆ, ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದರು. ಸೊ ಹಂಗಾಗಿ ಅವ್ರ ಊರಿಗೆ ಕರೆದಿದ್ರು. ಇವತ್ತು ಸಂಡೇ ಇರೋ ಕಾರಣಕ್ಕೋಸ್ಕರ ಬಂದಿದ್ದೀನಿ. ನೋಡಿ ಅವ್ರ ಹೊಲಕ್ಕೆ ಬೇರೆ ಕರ್ಕೊಂಬಂದರೆ. ಅವ್ರದ್ದು ಇದೆ ಅಂತ ಹೊಲ, ಇದು ಭತ್ತ ಹಚ್ಚಿದ್ದಾರೆ. ಸೊ ಇದು ಒಂದು ಹೊಲ ಹೌದು, ಅದು ಒಂದು ಹೊಲ ಹೌದು. ಸೊ ಹಾಗೆ ಅದೊಂದು ಹೊಲ ಹೌದು. ನನಗೆ ಚಿಕ್ಕ ಹುಡುಗದಾಗಿನ್ನ ಒಂದು ಆಸೆ ಇದೆ. ಏನಪ್ಪ ಆಸೆ ಅಂದರೆ, ಸೊ ಲೈಕ್ ಈ ಭತ್ತ ಗದ್ದೆಯಲ್ಲಿ ಟ್ಯಾಕ್ಟ್ರಿ ಓಡಿಸ್ತಾರೆ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ, ಯಾವ ಥರ ಟ್ಯಾಕ್ಟ್ರಿ ಓಡಿಸ್ತಾರೆ ಅಂತಂದು. ಇವತ್ತು ನಾನು ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ, ಈ ಥರ ಗಾಡಿ ಓಡಿಸ್ತಿದ್ದಾರಲ್ವಾ. ಸೊ ಈ ಥರ ಗಾಡಿ ಓಡಿಸ್ಬೇಕಂತ ನನಗೆ ಚಿಕ್ಕ ಹುಡುಗದಾಗಿಂದನೇ ತುಂಬ ಆಸೆ ಇದೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ಹೊಲಕ್ಕೆ ಬಂದಿದ್ದೀನಿ. ರಿಕ್ವೆಸ್ಟ್ ಬೇರೆ ಮಾಡ್ಕೊಂಡಿದ್ದೀನಿ ನಾನು ಗಾಡಿ ಓಡಿಸ್ತೀನಿ ಅಂತ. ಬನ್ನಿ ಅವ್ರು ಗಾಡಿ ಕೊಡ್ತೀನಿ ಅಂದಿದ್ದಾರೆ. ಗಾಡಿ ಕೊಟ್ಟ ಮೇಲೆ ನೋಡೋಣ ಹೇಗಿರುತ್ತೆ ಹೇಗಿಲ್ಲ ಅಂತ. ತುಂಬ ಚೆನ್ನಾಗಿದೆ. ನಾವು ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಲೈಕ್ ನಾವು ಸಿಟಿಯಲ್ಲಿದ್ದು ಇಲ್ಲಿದ್ದು ಮಾಡೋದಕ್ಕಿಂತ ಈ ಥರ ಹೊಲಗಳಿಗೆ ಬರಬೇಕು, ಈ ಥರ ನೇಚರ್ ನೋಡಬೇಕು, ಈ ಥರದಲ್ಲಿ ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತೆಲ್ಲ ಪೂರ್ತಿ ಅವ್ರ ಊರಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ, ನೋಡೋಣ ಹೇಗಿದೆ ಅಂತ. ತೋರ್ಸ್ ಹೆಂಗ್ ತಗೊಳ್ಳೋದ? ಗೈಸ್ ನೋಡಿ, ಈಗ ನಮ್ಮ ಫ್ರೆಂಡ್ ಅವ್ನು ಮುಂದ್ಗಡೆ ಇದಾನಲ್ಲ, ಫ್ರಂಟಲ್ಲಿ ಪವನ್ ಅಂತಂದು. ಅವನು ಹೇಳಿದ್ನಲ್ವ ಇನ್ಸ್ಟಾಗ್ರಾಮಲ್ಲಿ ಈ ಕಡೆ ಭಾಗದಲ್ಲಿ, ನಮ್ಮ ಸರೌಂಡಿಂಗ್ ಭಾಗದಲ್ಲಿ ಫುಲ್ ಟ್ರೆಂಡಿಂಗಲ್ಲಿದ್ದಾನೆ. ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಸೊ ಅವನ ಕಂಟೆಂಟ್ ಏನಿರುತ್ತಪ್ಪ ಅಂದರೆ, ಲೈಕ್ ಅವ್ನು ಏನೇನು ಡೈಲಿ ಮಾಡ್ತಿರ್ತಾನಲ್ವ, ಲೈಕ್ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತಾನೆ. ನೋಡಿ ಅವ್ರದ್ದೊಂದು ಹೊಲನ, ಈ ಹೊಲನ ರೆಡಿ ಮಾಡ್ತಿದ್ದಾರೆ. ಏನಕ್ಕೆ ರೆಡಿ ಮಾಡ್ತಿದ್ದಾರೆ ಅಂದರೆ, ಅವ್ರು ಭತ್ತ ಹಾಕ್ತಿದ್ದಾರೆ ಅಂತೆ. ಸೊ ಹೊಲಕ್ಕೆ ಭತ್ತ ಹಾಕೋದಕ್ಕೋಸ್ಕರ ಫಸ್ಟು ಕ್ಲೀನಾಗಿರೋ ಹೊಲನ ಟ್ಯಾಕ್ಟರ್ಲೆಲ್ಲ ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ಕಲ್ಲು ಇರ್ತಾವಂತೆ. ನೋಡಿ ಈ ಥರ ಹೊಲದಲ್ಲಿ ಸಿಕ್ಕಾಪಟ್ಟೆ ಕಲ್ಲುಗಳು ಇರ್ತವೆ, ಈ ಥರದ್ದು ಕಲ್ಲುಗಳು ಇರ್ತವೆ. ಅವನ್ನೆಲ್ಲ ಕಲ್ಲುಗಳನ್ನ ಮನುಷ್ಯರನ್ನ ಕರೆಸ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕಲ್ಲೆಲ್ಲ ಎತ್ತಾಕಿ ಪಕ್ಕದ ಹೊಲದಲ್ಲಿ ಅಲ್ಲ, ಲೈಕ್ ಪಕ್ಕದ ಜಾಗದ ಖಾಲಿ ಜಾಗದಲ್ಲೆಲ್ಲ ಕಲ್ಲು ಹಾಕಿಬಿಟ್ಟು ಹೊಲನೆಲ್ಲ ಈ ಥರ ರೆಡಿ ಮಾಡ್ತಿದ್ದಾರಂತೆ. ಏನಂತೀಮೋ? ಏನಿಲ್ಲ, ಕೇಳಿದ್ರೆ ಒಂಥರ ಚೆನ್ನಾಗಿ
ಜೀವನ ಎಷ್ಟು ಕಷ್ಟ ಅನ್ನೋದು ಕೇಳಿದ್ರೆ ಸಾಲದು, ನೋಡಬೇಕು ಬಂದು. ಕಷ್ಟ ಅನ್ನೋದಕ್ಕಿಂತ ಬಟ್ ಇಷ್ಟಪಟ್ಟು ಮಾಡಿದರೆ ಎಲ್ಲ ಕೆಲಸನೂ ಅಂದಷ್ಟು ಸುಲಭ ಯಾವುದೂ ಇಲ್ಲ. ನೋಡಿ ಪಾಪ ಈ ಥರದ ಹೊಲದಲ್ಲಿ ಕಲ್ಲನ್ನ ಎತ್ತಾಕ್ಬೇಕಂದ್ರೆ ತುಂಬ ಕಷ್ಟ. ಗೈಸ್ ಇವಾಗ ಈ ಮರ ಹತ್ತಿದ್ದಾನೆ ನಮ್ಮ ತಮ್ಮ ಒಬ್ಬನು. ಈ ಮರ ಹತ್ತಿ ನನಗೋಸ್ಕರ ಎಳ್ನೀರು ತಂದು ಕೊಡ್ತಾನಂತೆ. ಬನ್ನಿ ಈಗ ಎಳ್ನೀರು ಕುಡಿಯೋಣ. ನೋಡಿ ಇವನು ಈಗ ಮರ ಹತ್ತಿದ್ದಾನೆ. ಮರ ಹತ್ತಿ ನನಗೋಸ್ಕರ ಅಂತ ಅಲ್ಲ, ಎಲ್ಲರಿಗೂ ಎಳ್ನೀರು ತಂದು ಕೊಡ್ತಿದ್ದಾನೆ. ನೋಡಿ ಮೇಲ್ಗಡೆ ಹತ್ತ ಮುತ್ತ, ಇವನ ಹೆಸರು ಮುತ್ತುರಾಜ್ ಅಂತ. ನೋಡಿ ಹೆಂಗ ಹತ್ತಿದ್ದಾನೆ ಮರನ. ಕ್ಲಾಸ್ ಹಾಕ್ರು. ನೋಡಿ ಮರ ಹತ್ತಿದ್ದಾನೆ. ಮರ ಹತ್ಬಿಟ್ಟು ನನಗೋಸ್ಕರ ಎಳ್ನೀರು ತಂದು ಕೊಡ್ತಾನಂತೆ. ಎಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸ ಇದೆ ಅವನಿಗೆ. ಗೈಸ್ ಇವಾಗ ನಾವು ಅವ್ರ ಹೊಲದಿಂದ ಹೋಗಿ ಅಲ್ಲಿ ಎಳ್ನೀರೆಲ್ಲ ಕುಡ್ಕೊಂಡು ಅವ್ರ ಹೊಲ ನೋಡ್ಕೊಂಡು ಹೊಲದ್ದೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ಅವ್ರದ್ದು ಇನ್ನೊಂದು ಫ್ರೆಂಡ್ ಅವ್ರ ಹೊಲ ಇದಂತೆ, ಪಪ್ಪಾಯಿ ಹಣ್ಣಿನ ಹೊಲ. ನೋಡಿ ಇಲ್ಲಿ ಪಪ್ಪಾಯಿ ಹಣ್ಣು ಬೆಳೀತಾರಲ್ವ, ಪಪ್ಪಾಯಿ ಹಣ್ಣು ಕೂಡ ಹೊಲಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಹೋಗ್ತಿದ್ದೀವಿ. ಅವ್ರು ಹಿಂದೆ ಇದ್ದಾರೆ, ಬರ್ತಿದ್ದಾರೆ. ಬನ್ನಿ ಇವಾಗ ಹೋಗಿ ಪಪ್ಪಾಯಿ ಹಣ್ಣಂಗೆ ಹೊಲಕ್ಕೆ ಹೋಗಿ ಸ್ವಲ್ಪ ಪಪ್ಪಾಯಿ ಹಣ್ಣು ತಿನ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಮನೆಗೆ ಹೋಗೋಣ. ಸೊ ಮತ್ತೊಂದು ಸರ್ ಮಾಡಿ ಗೈಸ್ ಈ ಕಡೆ ನೋಡ್ತಿದ್ದಾರಲ್ವ, ಇದು ಪಪ್ಪಾಯಿ ಹಣ್ಣಿನ ಗಿಡ. ಈ ಕಡೆ ತೋರಿಸು, ಈ ಕಡೆ ತೋರಿಸವ. ಇದು ಪಪ್ಪಾಯಿ ಹಣ್ಣಿನ ಗಿಡ ಇದೆ. ಸೊ ಇಲ್ಲಿಂದ ಮುಂದೆ ಹೋದರೆ ಇದು ಈಗ ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ. ಸೊ ಈ ಕಡೆ ಬಂದರೆ ಇಲ್ಲಿ ಕೂಡ ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ. ಇವಾಗ ಇದೇ ಥರ ದಾರಿ ಇರುತ್ತೆ, ಈ ಥರ ದಾರಿಲಿ ಹೋಗ್ಬೇಕು ನಾವು. ಇಲ್ಲಿಂದ ಅವ್ರು ಲೆಫ್ಟಲ್ಲಿ ಹೋಗಿದ್ದಾರೆ. ಬನ್ನಿ. ಸೊ ಇಲ್ಲಿದ್ದಾರೆ ನೋಡ್ರಿ ಇವ್ರೆ, ಇವ್ರ ಜೊತೆ ಹೋಗ್ತಿದ್ದೀವಿ. ತೋರಿಸಿ ಈ ಕಡೆಗೆ. ಇನ್ನು ಈ ಕಡೆ ಪಪ್ಪಾಯಿ ಹಣ್ಣು ಇವಾಗಿನ ಬೆಳೀತಾ ಇದೆ ಪಪ್ಪಾಯಿ ಹಣ್ಣು. ಬನ್ನಿ ಈ ಥರ ನೀರಿದೆ ನೋಡಿ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹಳ್ಳಿ ಜೀವನನೇ ಬೆಟರ್ ಅನ್ಸುತ್ತೆ ನನಗೆ ಒಂದೊಂದ್ಸಲ ನೋಡ್ತಾ ಇದ್ರೆ. ಯಾಕಪ್ಪ ಅಂದರೆ ಸೊ ಟೆನ್ಷನ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇವರು. ಬನ್ನಿ ಗಾಯ್ಸ್ ಹೋಗೋಣ. ಈಗ ಹೊಳೆ ಇರೋದು ಆ ಕಡೆ ಇದೆ 2.5 ಕಿಲೋಮೀಟ್ರಿಂದ. ಅಲ್ಲಿಂದ ಇವರು ಪೈಪ್ಲೈನ್ ಹೇಳ್ಕೊಂಡಿದ್ದಾರಂತೆ. ಎಷ್ಟು ವರ್ಷ ಕೆಳಗಡೆ ಪೈಪ್ಲೈನ್ ಹಾಕ್ಸಿರೋದು ನೀವು? 8 ವರ್ಷದಿಂದ 4 ಲಕ್ಷ ಖರ್ಚು ಮಾಡಿದಾರಂತೆ. ಸೊ ಹೊಳೆಯಿಂದ ಇಲ್ಲಿವರೆಗೂ ಪೈಪ್ಲೈನ್ ಮಾಡಿಸ್ಕೊಂಡು ಈ ತರ ನೀರಾವರಿ ಮಾಡೋದಕ್ಕೆ ಚಪ್ಪಲಿ ಬಿಡ್ಬೇಕಾ? ಇಲ್ಲ ಕೆಸರಾಕತಿಕ ಇವು ಚಪ್ಪಲಿ ಇದಾಗಲ್ಲ ಅಂತ ನಾನು ಬಿಟ್ಟದ್ದು. ನಿಮಗೆ ನಾನ್ ಬಿಡ್ಬೇಕಾ ತಗೊಂಬರ್ ನಡೀತದ ಅಂದ್ರೆ ನಿಮ್ ಕಾಲಿಗೆ ಚಪ್ಪಲಿ ತಗೋ. ಗಾಯ್ಸ್ ಕ್ರೇಜಿ ಆಗಿದೆ. ಈಗ ಸದ್ಯಕ್ಕೆ ಪ್ರೆಸೆಂಟ್ 18 ರೂಪಾಯಿ. ಗಾಯ್ಸ್ ಕ್ರೇಜಿ ಆಗಿದೆ ಹೊಲ ಮಾತ್ರ. ನೋಡಿ ಈ ತರ ಪಪ್ಪಾಯಿ ಹಣ್ಣುಗಳೆಲ್ಲ ಮಳೆ ಬಂದಾಗ ಬರ್ಬೇಕಾ? ಒಳ್ಳೆ ನೋಡಿ, ಒಳ್ಳೆ ಹೊಲ ಮೇಂಟೈನ್ ಮಾಡ್ಕೊಂಡು ನಮ್ಮ ಬ್ರದರ್ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಾಯಿ ಹಣ್ಣು. ಸೊ ಈ ತರ ಹೊಲ ನಮ್ದು ಒಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿದೆ. ಬಟ್ ನಮ್ದು ಹೊಲ ಇದೆ, ಬಟ್ ಈ ತರ ಎಲ್ಲ ನಾವು ಬೆಳೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಮಳೆ ಬಂದ್ರೆ ಬೆಳೆ ಅಷ್ಟೇ ಇರೋದು. ಬನ್ನಿ, ತುಂಬಾ ಚೆನ್ನಾಗಿದೆ ಇದು ಹೊಲ. ಸೊ ಹೊಲದ್ದು ಏನಾದ್ರು ಸ್ವಲ್ಪ ಡೀಟೇಲ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಬ್ರದರ್ ಆಮೇಲೆ. ಬನ್ನಿ, ನಮ್ಮ ಹುಡುಗರೆಲ್ಲ ಬರ್ತಿದ್ದಾರೆ ಒಬ್ಬೊಬ್ರೆ. ಇವ್ರು ನೋಡ್ತಿದ್ರೆ ಹಾಯ್ ನಮಸ್ಕಾರ ಗೆಳೆಯರೆ. ಎಲ್ಲ ನಮ್ದು ರೈತರ ಜೀವನ ಯಾವ ಥರ ಇರುತ್ತೆ ಎಲ್ಲ ನೋಡಕ್ ಬಂದಾರ. ಫುಲ್ಲು ಬೆಳೆಗಳು ಅಂದರೆ ಭತ್ತ ಎಲ್ಲ ತೋರ್ಸ್ಕೊಂಡ್ ಬಂದೀವಿ. ಇವಾಗ ಪಪ್ಪಾಯಿ ಎಲ್ಲ ನೋಡಕ್ ಬಂದಾರ. ಇದು ನಮ್ಮ ಮಚ್ಚಾಗ ಸಿಗುತ್ತೆ, ನಮ್ಮ ಮಚ್ಚ ಅಣ್ಣ ಸರ್. ನಮಸ್ತೆ ಬ್ರೋ. ಇವರೆಲ್ಲ ನಮ್ಮ ಹಳ್ಳಿ ಕಡೆ ಬಂದಾರ, ಹಳ್ಳಿ ಜೀವನ ನೋಡಕ. ಇವತ್ತಂತೂ ಮಕ್ಕಳೆಲ್ಲ ತೋರಿಸ್ತೇವೆ ಯಾವ ಥರ ಇರ್ತೈತಿ ಕೆಲಸ, ಹೆಂಗಿರ್ತೈತಿ. ನಮ್ಮ ಕಷ್ಟ ಗೊತ್ತಾಗಬೇಕಲ್ಲ ಇನ್ನೊಬ್ರಿಗೆ, ಯಾವುದಿಲ್ಲ ಎಲ್ಲರಿಗೂ ತೋರ್ಸಂಗ. ಬನ್ನಿ ಲೆಟ್ಸ್ ಗೋ, ಎಲ್ಲ ತೋರ್ಸ್ಕೊಂಡು ಅಡ್ಡಾಡ್ತೀವಿ. ಇವಾಗ ಜಸ್ಟ್ ಇನ್ನು ಪಪ್ಪಾಯಿದ ಹತ್ರ ಸ್ವಲ್ಪ ರೆಸ್ಟ್ ಮಾಡಕಂತೀವಿ, ಅಲ್ಲಿದ್ದ ಬಂದೀವಿ ಇವಾಗ. ಗಾಯ್ಸ್ ಇವತ್ತು ನಾನು ಬರ್ತಿದ್ದೀನಲ್ಲ, ಏನಂದ್ರೆ ದ್ಯಾಮಪ್ಪ ಅಂತಂದು ನನ್ನ ಫ್ರೆಂಡ್ ಆಗಿದ್ದಾರೆ. ಬನ್ನಿ ಅವ್ರ ಹೊಲದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ, ಕೇಳೋಣ. ನನ್ಗೆ ಗೊತ್ತಿಲ್ಲ, ಹೊಲದ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ದೀನಿ. ಹೇಳಿ ಬರೋ, ನಿಮ್ಮ ಹೆಸರು? ದ್ಯಾಮಜ್ಜ ಕೋಟಿಹಾಳ್ ಅಂತ. ಹಾಂ, ನಾವು ಪಪ್ಪಾಯಿ ಫಸ್ಟ್ ಮಾಡಿದ್ದಂದ್ರೆ ನಮ್ಮ ಕಾಕರಿಂದ ನಾವು ನೋಡಿ ಅವರು ಒಂದು 3 ಎಕರೆಗೆ ಮಿನಿಮಮ್ ಅಂದ್ರೆ ಒಂದು 30 lakhs ತೆಗೆದಿದ್ದಾರೆ. ಅದಕ್ಕೆ ನಾನು ಫಸ್ಟ್ 1.5 ಎಕರೆ ಮಾಡಿದ್ದೆ. ಅದಕ್ಕೆ ಸಸಿಗೆ ಒಂದು ಸಸಿಗೆ ಬಂದು 11 ರೂಪಾಯಿ ಬೀಳುತ್ತೆ. ನಮಗೆ ಒಂದು ಸಸಿಗೆ 11 ರೂಪಾಯಿ ಬೀಳುತ್ತೆ. ಅದರಿಂದ ನಾವು ಎಲ್ಲ ಬೆಳೆಸಿ ಒಂದು ಮಗುವಿಂದ ಬೆಳೆಸುವ ಅಂತ ಹೋಗ್ಬೇಕು ಇದನ್ನು.
ಅಂದರೆ ಪ್ರಾಫಿಟ್ ಒಂದು ಗಿಡಕ್ಕೆ ಮಿನಿಮಮ್ ಅಂದರೆ 500 ರೂಪಾಯಿ ಸಿಗುತ್ತೆ ನಿಮಗೆ. ಒಂದು ಗಿಡಕ್ಕೆ 500 ರೂಪಾಯಿ ಅಂದರೆ ನಾನು ಪ್ರೆಸೆಂಟ್ ಈಗ 7,000 ಗಿಡ ನೆಟ್ಟಿದ್ದೀನಿ. ಇಲ್ಲಿದ್ದ ಪ್ರೆಸೆಂಟ್ ಇಲ್ಲಿದ್ದ ತಗೊಂಡು ಇದು ಮಿನಿಮಮ್ ಅಂದರೆ ಒಂದು 6-7 ಫೀಟ್ ಹೋಗುತ್ತೆ ಮ್ಯಾಗೆ, ಅಲ್ಲಿ ಮಟ್ಟ ತಿನ್ಬೋದು ಇದು ಹಣ್ಣು. ಆ ರೇಂಜಿಗೆ ಇದು ಒಂದು ಸಲ 4 ರೂಪಾಯಿ ಇರುತ್ತೆ ರೇಟು. ರೈತರು ಅವಾಗ ದುಡ್ಡು ಥರ ಆಗಬಾರ್ದು. ಚೆನ್ನಾಗಿ ಇದ್ದು ಒಂದು ಸಲ 25 ಸಿಗುತ್ತೆ, ಒಂದು ಸಲ 20 ಸಿಗುತ್ತೆ. 20-25 ಸಿಕ್ಕಾಗ ಒಳ್ಳೆ ಪ್ರಾಫಿಟ್ ಮನುಷ್ಯನಿಗೆ. ಈ ಪಪ್ಪಾಯ ಹಣ್ಣು ಒಳ್ಳೆ ಪ್ರಾಫಿಟ್ ಕೊಟ್ಟೇ ಹೋಗುತ್ತೆ. ನನಗನ್ಸೋ ಮಟ್ಟಿಗೆ ಎಲ್ಲರಿಗೂ ಕೊಟ್ಟಿದೆ ಇದು. ಏನು ಇದಕ್ಕೆ ಗೊಬ್ಬರ ನೀಟಾಗಿ ಮೇಂಟೈನ್ ಮಾಡಬೇಕು. ಈ ಥರ ಹುಲ್ಲು ಪಿಲ್ಲು ಎಲ್ಲಿ ಇರಬಾರ್ದು. ಯಾವ ಥರ ನೀಟಾಗಿ ಕ್ಲೀನ್ ಇದೆ ತೋಟ, ಆ ರೇಂಜಿಗೆ ಇದ್ದರೆ ಚೆನ್ನಾಗಿ ತೋಟ ಬರುತ್ತೆ ನೋಡಿ. ಇದು ಒಂದು ಮಿನಿಮಮ್ ಅಂದರೆ ಒಂದು 2 kg ಇದೆ. 2 kg ಅಂದರೆ 30 ರೂಪಾಯಿ. 30 ಅಂದರೆ 30, 60, 90 ಒಂದು ಗಿಡಕ್ಕೆ. ಈಗ ಪ್ರೆಸೆಂಟ್ ಈಗ ಹೊಸ ಕಟ್ಟಿಂಗ್ ಇದು 90 ರೂಪಾಯಿ ಬರುತ್ತೆ. ನೀವು ಒಂದ್ಸರಿನೂ ಇದನ್ನ ಯಾವ್ದು ಕಟ್ ಮಾಡಿಲ್ಲ? ಕಟ್ಟೆ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಯಾವುದು ಮಾಡಿಲ್ಲ. 1 kg 15. ಒಂದು ಇದು ಫಿಕ್ಸ್ ರೇಟ್ ಹಿಂಗೆ ಇರ್ತೈತೆ ಅಥವಾ ರೇಟ್ ಏನಾದ್ರು ವೇರಿಯೇಷನ್ ಆಗುತ್ತೆ? ವೇರಿಯೇಷನ್ ಆಗುತ್ತೆ. ಇದು ಒಂದ್ಸಲ 30ಕ್ಕೆ ಹೋಗ್ಬೋದು 1 kg-ಗೆ. 1 kg-ಗೆ. ಒಂದ್ಸಲ 4ಕ್ಕೂ ಬರ್ಬೋದು, 2 ರೂಪಾಯಿಗೂ ಬರ್ಬೋದು. ಎಷ್ಟು ಕೊಟ್ಟಿ ಅದ್ ನೀವು? ಮಿನಿಮಮ್ ಅಂದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 9 ರೂಪಾಯಿಂದ. ಇವಾಗ 9ರಿಂದ 22 ರೂಪಾಯಿ ಮಟ್ಟ ಕೊಟ್ಟಿದ್ದೀನಿ ನಾನು. ಈಗ ಇದು ಎಷ್ಟನೇ ಬೆಳೆ ನೀವು ಬೆಳೆದ್ರೆ? ಇದು ಫಸ್ಟ್ನೇ ಕಟಿಂಗ್. ಇದು ಈ ಹೊಲ ಮಾತ್ರ. ಈ ಹೊಲ ಅಂದ್ರೆ ಬೇರೆ ಹೊಲದಲ್ಲಿ ಈಗ ಬೇರೆ ಕಡೆ ಕೊಟ್ಟಿದ್ದೀನಿ. ಇದು ಫಸ್ಟ್ನೇ ಕಟಿಂಗ್. ಇದಕ್ಕೆ ಫಸ್ಟ್ನೇ ಕಟಿಂಗ್ ಈ ಹೊಲ. ಇದು ಈ ಫಸ್ಟ್ ಕಟಿಂಗ್. ಈಗ ಲಾಭ ಐತಾ ಪಪ್ಪಾಯ ಕಡೆ? ನಾವು ಕೆಲವರು ಕೇಳ್ಪಟ್ಟವ್ ಏನಂದ್ರೆ ನಮ್ಮೂರ್ ಸೈಡ್ ಎಲ್ಲ ಕೆಲವರು ಬೆಳೆದು ಲಾಸ್ ಮಾಡ್ಕೊಂಡಾರೆ. ಇದು ಜಾಸ್ತಿ ಜನ ನಮ್ಮ ಸೈಡ್ ಹಾಕ್ತಾರಲ್ಲ ಲಾಸ್ ಅಂತಾನೆ ತೆಗ್ದಾರ. 4 ಜನ ಹಾಕಿದ್ರು, 4 ಜನ ಲಾಸ್ ಆಗೇ ತೆಗ್ದಾರ. ಒಂದ್ ಮಾತು ಹೇಳ ನಿಮ್ಗೆ, ಇದರಲ್ಲಿ ಹೆಂಗೆ ತರ್ಬೇಕಂದ್ರ ಇಲ್ಲಿ ಹೆಂಗ್ ಕುಂತೈತಿ ನೋಡಿ ಗಿಡ. ಈ ತರ ಕಂಟಿನ್ಯೂ ಒಬ್ಬ ರೈತನ ಬೆಳೆಸ್ಕೊಂಡ್ ಹೋದ್ರ ಅದು ಅಲ್ಲಿ ಮಟ ನೀನು ರೊಕ್ಕ ಕಾಣ್ತೀವಿ. ಇದಕ್ಕೆ ಮಿನಿಮಮ್ ಅಂದ್ರೆ 5 ರೂಪಾಯಿ ಒಂದು ಕಾಯಿಗೆ 5 ರೂಪಾಯಿ ಸಿಕ್ಕರು ನಿಮಗೆ ಲಾಭ. ಈ ಗಿಡ ಇನ್ನೂ ಹೈಟ್ ಆಗತ್ತೆ, ಇನ್ನೂ ಬೆಳೀತಾ ಇದೆ. ಇನ್ನೂ ಸಿಕ್ಕಾಪಟ್ಟೆ ಮ್ಯಾಗ ಹೋಗುತ್ತೆ. ನಮ್ಮ ಎಷ್ಟು ಹೈಟ್ ಆದಂದ್ರ ಈ ಬುಡದನ ಕಾಯಿ ಬಿಟ್ಟಿರ್ತವೆ. ಈಗ ಫಸ್ಟ್ ಕಟ್ ಅಂತ ಏನ್ ಹೇಳಕಂತಾನ, ಈಗ ಕಾಯಿ ಬಿಟ್ಟಾವಲ್ಲ ಇದು ಕಟ್ ಮಾಡಿ. ಫಸ್ಟ್ ಕಟಿಂಗ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಇವು 3 ಕಾಯಿ ಮಾತ್ರ ಹೊಡೆಯೋದು ಪಟ್ಟಿ. ಇಲ್ಲಿ ನೋಡಿ ಬ್ರೋ, ಪಟ್ಟಿ ಇದಾವಲ್ಲ, ಈ ಪಟ್ಟಿ ಮಾತ್ರ ಹೊಡೆಯೋದು ಅವರು. ಸಿಂಗಲ್ ಪಟ್ಟಿ ಅಂತ ಬರುತ್ತೆ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಇದು ಅಲ್ಲಿ ಬಂದಿದೆ ನೋಡಿ, ಅಲ್ಲಿ 2 ಕಾಯಿ ಇದಾವಲ್ಲ, ಆ ತರ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಅವು. ಆ ತರ ಪಟ್ಟಿ ಮಾತ್ರ ಕಟ್ ಮಾಡೋದವ್ರು. 15 ದಿವಸಕ್ಕೊಂದು ಟೈಮ್ ಮಿನಿಮಮ್ ಅಂದ್ರೆ 1 ಎಕರೆ 3 ಎಕರೆ ಮಿನಿಮಮ್ ಅಂದ್ರೆ 3 ಟನ್ ಬಂದ್ರು ಅಂದ್ರು ಈ 15 ರೂಪಾಯಿ ಸಿಕ್ಕರು ಒಂದು 70-80 ಸಾವಿರ ರೂಪಾಯಿ ವಾರಕ್ಕೆ. ಪ್ರತಿಯೊಬ್ಬರ ಯಾರು 70-80 ಸಾವಿರ ತೆಗಿಯಲ್ಲ. ರೈತರಾಗಿ ನಾವು ತಲೆ ಓಡಿಸಿ ಮಾಡ್ಬೇಕು ಇದನ್ನ. ಏನೋ ಹಾಕಿದೀವಿ ಅಂತ ಬಿಟ್ಟು ಹೋದ್ರ ಯಾವ್ದು ಬೆಳೆ ಬರೋದಿಲ್ಲ. ಇದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀನಿ ಅಂತ ನನಗೆ ಅಷ್ಟೇ ಗೊತ್ತಿರುತ್ತೆ. ಅದನ್ನ ಅವರು ಬಂದು ನೋಡಿದ್ರೆ ಏನಂತಾರ, ಚೆನ್ನಾಗೈತಿ, ಏನ್ ಮಾಡಿರ್ತಾರ ಅಂತಾರ. 15 ದಿನಕ್ಕೊಂದ್ಸಲ ಗೊಬ್ಬರ 20-20-0-13 ಮಂಗಳ, ಅದು ಒಂದು ಬೋರನ್, ಶೈನು ಮತ್ತೆ ಲಿಕ್ವಿಡ್ ಅಂತ ಹಾಕ್ತಿವಿ. ಹಾಕಿ ಇದನ್ನ ತಂದಿರೋದು. ಹಂಗೆ ಸುಮ್ಮನೆ ಬಂದ್ರೆ ಯಾವ ಬೆಳೆನೂ ಕೈಗೆ ಹತ್ತಂಗಿಲ್ಲ. ಒಂದು ಕಡ್ಡಿ ಹುಲ್ಲಂದಂಗೆ ಇಡಬೇಕು. ಹುಲ್ಲು ಬಂದ್ರ ಇದರಲ್ಲೆಲ್ಲ ಏನಾಗುತ್ತೆ, ಸೊಳ್ಳೆ ಬರುತ್ತೆ. ಸೊಳ್ಳೆ ಬಂದ್ರೆ ಈ ತರ ನೈಸ್ ಬರಲ್ಲ, ಶೈನಿಂಗ್ ಬರಲ್ಲ. ಪಪ್ಪಾಯ ಹಣ್ಣು ಶೈನಿಂಗ್ ಬರಲಿಲ್ಲ ಅಂದ್ರೆ ಮಾರ್ಕೆಟ್ ಡೌನ್, 1 ರೂಪಾಯಿ ಡೌನ್ ಆಗುತ್ತೆ. ಗಾಯ್ಸ್, ಇವಾಗ ಇಷ್ಟೆಲ್ಲ ಡೀಟೇಲ್ಸ್ ಕೇಳಿದ್ರೆ ಅದು ಯಾವ ತಳಿ ಏನಂತಾನೆ ಹೇಳ್ತಾರೆ ಬರ್ರಿ ಅವರು. ಬರೋದು ಯಾವ ತಳಿ? ಇದು ತಳಿ ಹೆಸರು 15 ಅಂತ. 15 ತಳಿ ಇದು. ತಳಿ. ಓಕೆ. ಬಟ್ ಇವಾಗ ನನ್ನ ಕ್ವಶನ್ ಏನಪ್ಪ ಅಂದ್ರೆ, ಈಗ ಪಪ್ಪಾಯ ಹಣ್ಣು ಬೆಳೆದವರು ಕೆಲವೊಬ್ರು ಲಾಸಲ್ಲಿ ಇದ್ದಾರೆ, ಕೆಲವೊಬ್ರು ಲಾಭದಲ್ಲಿದ್ದಾರೆ. ಸೊ ನಮ್ಮೂರ ಸೈಡು ಕೆಲವೊಬ್ರು ಲಾಸ್ ಮಾಡ್ಕೊಂಡಿದ್ದಾರೆ ಪಪ್ಪಾಯ ಹಣ್ಣು ಹಾಕ್ಬಿಟ್ಟು. ಬಟ್ ನೀವು ಮುಂದೆ ನೆಕ್ಸ್ಟ್ ಹಾಕ್ಬೇಕು, ಪಪ್ಪಾಯನ ಹೊಲಕ್ಕೆ ಹಾಕ್ಬೇಕು ಅನ್ನೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದು ಲಾಸ್ ಆಗುತ್ತಾ ಲಾಭ ಆಗುತ್ತೋ ಅದು ನೀವು ಹೇಳ್ಬೇಕು. ಒಂದು ಸ್ವಲ್ಪ ಆಗುತ್ತೆ ಮಾಡಿದ್ರೆ, ಏನು ಬಿಟ್ಟು ಅಡ್ಡಾಡಿದ್ರೆ ಆಗಲ್ಲ. ಇದರಲ್ಲಿ ಕಂಟಿನ್ಯೂ ಆಗಿ ಬದುಕು ಮಾಡ್ಕೊಂತ ಇದ್ರೆ ಮಾತ್ರ ಇದ್ರಲ್ಲಿ ಲಾಭ. ಅದನ್ನ ಬಿಟ್ಟು ನೀರ್ ಹಾಸೋದ್ ಬಿಟ್ಟು ಅದನ್ನ ಬಿಟ್ಟು ಈಗ ಈ ಇದಕ್ಕೆ ಬೇರೆ ಪೀಕಿನಂಗ ಗಾಂಜಾಡ್ತಾರ, ಅದ್ರ ತರ ಬಿಟ್ಟು ಹೋಗಿ ಯಾವಾಗ ಗೊಬ್ಬರ ಹೊಡೆದೆ ಯಾವಾಗ ಇದಂದ್ರೆ ಬೆಳೆ ಬರಲ್ಲ ಇದು. ಬಟ್ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಲೈಕ್ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಹೊಲಗಳಿಗೆ ಬಿತ್ತನೆ ಮಾಡಿಬಿಟ್ಟು ಇವನ್ನೆಲ್ಲ ಒಂದು ಲೆವೆಲಿಗೆ ಬಂದಮೇಲೆ ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಇವ್ರು ಹೇಳ್ತಿರೋದಂದ್ರೆ, ನೀವು ಮನೆಯಲ್ಲಿ ಯಾವ ಥರ ಕ್ಲೀನಾಗಿ ಇಟ್ಕೊಳ್ತಿರೋ ಮನೇನ, ಸೊ ಅದೇ ಥರನೇ ಹೊಲನ ಕ್ಲೀನಾಗಿ ಇಟ್ಕೋಬೇಕಂತಾರೆ. ಕೆಲವೊಬ್ಬೊಬ್ಬರು ಹೊಲದಲ್ಲಿ ನಾನು ನೋಡಿದ್ದೀನಿ ಎಲ್ಲ ಹುಲ್ಲುಗಳು ಬೆಳೆದಿರುತ್ತೆ. ಸೊ ಈ ಥರ ಹುಲ್ಲುಗಳು ಬೆಳೆದ್ರೆ ಇದ್ರ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಥರ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸರಿ, ಮುಂದೆ ಅಡ್ಡಾಡ ನೋಡ್ಕೊಂಬರೋಣ. ಉದಾಹರಣೆ ಕೊಡ್ತೀನಿ ಬ್ರೋ. ಇಲ್ಲೊಂದು ತೋಟ ಇದೆ, ಅದರಲ್ಲಿ ಎಷ್ಟು ಹುಲ್ಲು ಇದೆ, ಅದೇ ಹೆಂಗೆ ಗಿಡ ಇದೆ, ಇದು ಹೆಂಗೆ ಗಿಡ ಇದೆ ಅಂತ ಈಗ ನೋಡ್ತೀವಿ ನೀವು. ಓಕೆ ಬ್ರೋ, ಬನ್ನಿ ಗಾಯ್ಸ್, ಇವಾಗ ಸ್ವಲ್ಪ ಹೊರಡೋಣ.
ಮುಂದ್ಗಡೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಗಿಡಕ್ಕೆ ಎಷ್ಟು ಬರುತ್ತೆ ಪ್ರಾಫಿಟ್ ಇದು? ಒಂದು ಗಿಡ ಮಿನಿಮಮ್ ನನಗೆ ಕೊಟ್ಟರೆ ಮಟ್ಟಿಗೆ ಐತಲ್ಲ. ಹಾಂ ತಡಿ ಬಂದು ಒಂದು ಗಿಡಕ್ಕೆ ಇದು ನೋಡ್ಬಾರ್ಲ ಕೊಡುತ್ತೆ. ಒಂದು ಗಿಡಕ್ಕೆ 500 ರೂಪಾಯಿ ಕೊಡುತ್ತೆ. ನನ್ನಂತೆಲ್ಲ ಇರೋದು 3,000 ಗಿಡ ಇದಾವೆ. 3,000ದಾಗ 1,000 ಗಿಡ ಲಾಸ್. ಒಂದು 200-300 ಲಾಸ್ ಆಗುತ್ತೆ. ಹೆಂಗಪ್ಪ ಅಂದ್ರೆ ಗಂಡು ಗಿಡ ಬನ್ನಿ ಬರು, ಇದು ಗಂಡು ಗಿಡ ಇದೆ. ಓಕೆ, ಗಂಡು ಗಿಡ ಇದು. ಇದು ಕಾಯಿ ಬಿಡಲ್ಲ, ಇದು ಕಾಯಿ ಬಿಡಲ್ಲ, ಆದ್ರೂ ಇದು ಬೆಳೆದಿದೆ. ಕ್ರಾಸಿಂಗ್ ಇದು, ಕ್ರಾಸಿಂಗ್. ಓಕೆ. ಈ ತರ ಇಲ್ಲಿ ಇದು ಒಂದು ಗಿಡ ಇದ್ರೆ ಸುತ್ತಮುತ್ತ ಎಲ್ಲ ಕ್ರಾಸಿಂಗ್ ಮಾಡ್ತೇವೆ. ಓಕೆ ಓಕೆ ಓಕೆ. ನೋಡಿ ಗಾಯ್ಸ್, ಏನಂದ್ರೆ ಈಗ ಒಂದು ಹೇಳ್ತಲ್ವಾ, ಈಗ ನಮ್ಮ ಬ್ರದರ್ ಅವರು ಈ ತರ ಇದು ಗಿಡ, ಏನ್ ಗಿಡ ಇದು? ಗಂಡು ಗಿಡ ಅಂತಾರೆ. ಸೊ ಈ ಗಿಡಕ್ಕೆ ಗಂಡು ಗಿಡ ಅಂತಾರೆ. ಈ ಗಿಡ ಇದೊಂದು ಒಂದೇ ಬೆಳೆದ್ರೆ ಹೊಲದಲ್ಲಿ ಗಾಯ್ಸ್, ಇದೇನಂದ್ರೆ ಗಂಡು ಗಿಡ ಅಂತಂದು. ಸೊ ಇದು ಎಲ್ಲ ಹೊಲದಲ್ಲಿ ಸುಮಾರು ಒಂದು 5-10 ಗಿಡಗಳು ಇರ್ತವೆ. ಸೆಂಟ್ರಲ್ ಹಾಕಿರ್ತಾರೆ. ಬಟ್ ಇದನ್ನ ಏನಕ್ಕೆ ಹಾಕಿರ್ತಾರಪ್ಪ ಅಂತಂದ್ರೆ, ಸೊ ಇದು ಒಂದು ಗಿಡ ಇರೋದ್ರಿಂದ ಸುತ್ತಮುತ್ತಲಿ ಇರ್ತಕ್ಕಂಥ ಗಿಡಗಳಲ್ಲಿ ಕಾಯಿಗಳು ತುಂಬಾ ಚೆನ್ನಾಗಿ ಬರ್ತವೆ ಅಂತ ಇದ್ರ ಬಗ್ಗೆ ಹೇಳ್ತಾರೆ. ನೋಡಿ, ಕೇಳಿಸ್ಕೊಳ್ರಿ. ಬರೋದು ಗಂಡು ಗಿಡ ಇರೋದ್ರಿಂದ ಇಲ್ಲಿ ಕಾಯಿ ಸೆಟ್ಟಿಂಗ್ ಆಗುತ್ತೆ, ಒಳ್ಳೆ ಚೆನ್ನಾಗಿ ಪ್ರಾಫಿಟ್. ಹೂವು ಎಲ್ಲ ಐತಲ್ಲ, ಹೂವು ಕೂಡ ಓಕೆ ಚೆನ್ನಾಗಿ ಕುಂದಿರ್ತಾವೆ. ಅದನ್ನ ಬಿಟ್ಟು ರೈತರು ಏನ್ ಮಾಡ್ಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ. ಇದು ಕಾಯಿ ಬಿಡಲ್ಲಪ್ಪ, ಇದು ಓಕೆ, ಇದನ್ನ ಕಾಯಿ ಬಿಡಲ್ಲ ಅಂತ ಕಟ್ ಮಾಡ್ತಾರ. ಇವು ಕ್ರಾಸಿಂಗ್ ಆಗಲ್ಲ, ಈ ತರ ಸೈಜ್ ಬರಲ್ಲ ಕಾಯಿ. ಓಕೆ, ಒಳ್ಳೆ ಹೂ ಕುಂದ್ರಂಗಲ್ಲ. ಓಕೆ ಓಕೆ, ಡನ್ ಬ್ರೋ, ಡನ್. ಇವರು ನಾನೇನು ಅನ್ಕೊಂಡಿದ್ದೆ, ತುಂಬಾ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಯಾಕಂದ್ರೆ ಅವ್ರು ಎಷ್ಟು ವರ್ಷದಿಂದ ಬ್ರೋ ಈ ಹೊಲ್ಮನೆ ಕೆಲಸ ಮಾಡ್ತಿರೋದು ನೀವು? ಬ್ರೋ ನಾನು ಮಾಡ್ತಿರೋದು SLC ಇಂದಾನು ಮಾಡ್ತಿದ್ದೇನೆ. ಓಕೆ, ಮಿನಿಮಮ್ ಅಂದ್ರೆ ಒಂದು 5-6 ಇಯರ್ಸ್ ಆಯ್ತು ನಾ ಮಾಡ್ತೀನಿ. ನೋಡಿ ಬ್ರೋ, ಒಳ್ಳೆ ಹುಡುಗ, ನವಯುಕ್ಕದ ಹುಡುಗ. ಸೊ ಏನಂದ್ರೆ 5 to 6 ಇಯರ್ಸ್ ಯಾವ ಓದಿ ಜಾಬ್ ತಗೊಂಡು ಅವ್ರು ದುಡಿಯೋ ದುಡ್ಡು ಕೂಡ ಅಷ್ಟೇ ಇದೆ ಅಂತಂದು ತಮ್ಮ ಹೊಲದಲ್ಲೇ, ಸ್ವಂತ ಹೊಲದಲ್ಲೇ ಅವರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಬೆಂಗಳೂರಲ್ಲಿ ಇದ್ದೆ ಬ್ರೋ, ವಿಪ್ರೋ ಕಂಪ್ನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ, ಅಲ್ಲಿ ನನಗೆ ಬೇರೆಯವರಿಂದ ಹೆಂಗಪ್ಪ ಅಂದ್ರ, ಯಾಕ ಲೇಟ್ ಆಗಿ ಬಂದಿ, ಓಕೆ ಓಕೆ, ಎಲ್ಲಿ ಇದ್ದಿ, ಬೇರೆಯವರ ಹಂಗಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಸ್ವಂತ ಹೊಲದಲ್ಲೇ ಬಂದ್ಬಿಟ್ಟು ಸ್ವಂತ ಏನಾದ್ರು ಮಾಡ್ಬೇಕು ಅಂತಂದು, ಸೊ ಈ ತರ ಪಪ್ಪಾಯ ಹಣ್ಣು ಹಾಕೊಂಡು ಮತ್ತೆ ಬೇರೆ ಬೇರೆ ಬೆಳೆನೆಲ್ಲ ಬೆಳ್ಕೊಂಡು, ಸೊ ಇವ್ರಿಗೆ ಇದನ್ನ ಬಿಸ್ನೆಸ್ ರನ್ ಮಾಡ್ತಿದ್ದಾರೆ. ಬನ್ನಿ ಕುಂತ್ರ ಬ್ರೋ, ಪ್ರತಿಯೊಬ್ಬ ರೈತರಿಗೂ ಲಾಭ ಆಗುತ್ತೆ. ಈ ತರ ಕುತ್ಕೋಬೇಕು. ಈ ತರ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಬ್ರೋ? ಇದಕ್ಕೆ ಗೊಬ್ಬರ 20-20-0-13. ಓಕೆ, ಬೇರೆ ಇನ್ನೂ ಬರ್ತಾರೆ ಬ್ರೋ, ಇದಕ್ಕೆ ಡಾಕ್ಟ್ರು ಅಂತ, ಆದ್ರೂ ಇಂಥ ಡಾಕ್ಟ್ರು ಇವು ಡಾಕ್ಟ್ರು ಅಂತ ಬಂದು ನಮ್ಮ ಪ್ರಾಡಕ್ಟ್ ಹಾಕ್ರಿ, ಆ ಪ್ರಾಡಕ್ಟ್ ಹಾಕ್ರಿ, ಈ ಪ್ರಾಡಕ್ಟ್ ಹಾಕ್ರಿ, ಅವನ್ನೆಲ್ಲ ಹಾಕ್ಬಾರ್ದು. ಈಗ ಅವ್ರು ಏನು ಮಾಡ್ತಾರ, ಇದು ಅವ್ರಿಗೆ ಬೇಕಾಗಿರೋ ಅಷ್ಟ ಕೊಡ್ತಾರ. ಬಂದು ಈ ನೆಲದಾಗ ಏನಾಗೈತಿ, ಏನು ಮಿಸ್ಟೇಕ್ ಐತಿ, ಬಂದು ಲ್ಯಾಬ್ನಾಗ ಹಾಕಿ ಚೆಕ್ ಮಾಡಿ ಮಾಡ್ಬೇಕು. ಅದನ್ನ ಬಿಟ್ಟು ಅವರು ಅಲ್ಲೇ ಕುತ್ಕೊಂಡು ಹೇಳಿದ್ರೆ ಆಗಲ್ಲ ಬ್ರೋ. ಇಲ್ಲಿ ಬಂದು ಮಾತಾಡಿದ್ರೆ ಅಷ್ಟೇ ಅದು ಏನು ಅನ್ನೋದು ಗೊತ್ತಾಗ. ಡನ್ 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 ಡನ್. ಗೈಸ್, ನೋಡಿದ್ರಲ್ವಾ ನೀವು, ಅದು ತುಂಬ ಚಿಕ್ಕ ಚಿಕ್ಕ ಗಿಡಗಳು ಇದ್ವಲ್ಲ, ಆ ಚಿಕ್ಕ ಗಿಡ ಬೆಳೀತಾ 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 ಇಷ್ಟು ಲೆವೆಲ್ಲಿ ಬರುತ್ತಂತೆ. ಸೊ ಚಿಕ್ಕ ಗಿಡ ಇದ್ದದ್ದು ಇಲ್ಲಿ ಇಷ್ಟು ಚಿಕ್ಕ ಗಿಡ ಇರುತ್ತಲ್ವ, ಇಲ್ಲಿಂದ ಬೆಳ್ಕೊತ ಬಂದು ಸೊ ಈ ಲೆವೆಲ್ವರೆಗೂ ಬೆಳೀತೈತೆ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಇದು 1.5 ಎಕರೆ ಹೊಲ ಇದಂತೆ. ಇಲ್ಲಿ ಡ್ರಿಫ್ಟ್ ಕೂಡ ಮಾಡಿದ್ದಾರೆ ನೀರಿನ ಸವಲತ್ತಿಗೋಸ್ಕರ. ಸೊ ಇವರು ಎಷ್ಟು ಲಾಭ ತೊಗೊಂಡಿದ್ದಾರೆ? ಈ 1.5 ಎಕರೆ ಹೊಲದಲ್ಲಿ ಪಪ್ಪಾಯ ಹಣ್ಣು ಹಾಕ್ಬಿಟ್ಟು ಇಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟು 4.5 ಲಕ್ಷ ತೊಗೊಂಡಿದ್ದಾರೆ ಅಂತ. ನೋಡಿ ಲಾಭನ. ಇನ್ನೂ ಒಂದು 2-3 ಲಕ್ಷ ರೂಪಾಯಿ ಮಾಲ್ ಐತಿ ಒಳಗೆ. ಈಗ ಇರೋದೇ ಪ್ರೆಸೆಂಟ್ ಇಷ್ಟು ಗಿಡಗಳು ಇದಾವಲ್ಲ, ಇದ್ರೆಲ್ಲ ಇನ್ನ 4.5 ಲಕ್ಷ ತಗೊಂಡು ಮತ್ತೆ ಇನ್ನ 2.5 ಲಕ್ಷದ್ದು ಐಟಮ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಯಾರಾದರೂ ರೈತರು ನಾನು ವಿಡಿಯೋ ನೋಡ್ತಿದ್ರೆ ನಿಮಗೇನಾದರೂ ಪಪ್ಪಾಯ ಹಣ್ಣು ಬೆಳಿಬೇಕನ್ನಂಗಿದ್ರೆ, ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಿಮಗೆ, ಸೊ ನನ್ನ ಕಡೆಯಿಂದ ಲಿಟ್ಲ್ ಬಿಟ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ನಿಮಗೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಸಿಗುತ್ತೆ. ಇನ್ಫಾರ್ಮೇಷನ್ ತೊಗೊಳ್ಳಿ, ಚೆನ್ನಾಗಿ ಬೆಳೀರಿ. ಚೆನ್ನಾಗಿ ಬೆಳೆದ್ಬಿಟ್ಟು ಎಲ್ಲ ರೈತರಿಗೂ ಈ ಥರ ಮೋಟಿವೇಶನ್ ಮಾಡ್ತಾರೆ. ಗೈಸ್ ನೋಡಿ, ಇದೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ತುಂಬ ಮಹಿಮೆಗಳಿದೆ ಅಂತೆ. ಗಡ್ಡಿ ಬಸವೇಶ್ವರ ಅಂತ ದೇವಸ್ಥಾನ. ನೋಡಿ, ಒಳಗಡೆ ಹೋಗೊಂಬನ್ನಿ. ಫುಲ್ ಗುಹೆ ಥರ ಇದೆ ನೋಡಿ, ಗುಹೆ ಇದೆ ಒಳಗಡೆಗೆ. ಗುಹೆ ಒಳಗಡೆಗೆ ಹೋಗ್ತಾ ಇದ್ದೀವಿ, ಬನ್ನಿ. ಇಲ್ಲಿ ಟಾರ್ಚ್ ಹಾಕ್ತೀನಿ. ಇದು ಶಿವಲಿಂಗ ಇದೆ. ನಡಿ ಬೇಗ ಒಳಗೆ ಹೋಗು. ನೋಡಿ ಗಾಯ್ಸ್, ಈ ತರ ಹಿಡನ್ ಜಿಮ್ ಇದೆ. ಇದು ನೋಡಿ, ಇದು ದೇವಸ್ಥಾನ ಇದೆ ಇಲ್ಲಿ ಒಳಗಡೆಗೆ. ನೋಡಿ, ಇದು ಗುಹೆ ಇದೆ. ಇದ್ರ ಒಳಗಡೆಗೆ, ಗುಹೆ ಒಳಗಡೆಗೆ ಹೋಗ್ತಾ ಇದೀವಿ ಇವಾಗ.
ಅವಾಗೆಲ್ಲ ಮುಚ್ಚಿದ್ರು ಅದನ್ನ. ನಾವು ಸಣ್ಣರಿರ್ಬೇಕಾದ್ರೆ ಈ ಕಡೆ ಬರ್ಲಿ? ಹೊಳಿ ಮಠ. ಬಾಣ ರಾಜ ಅಲ್ಲ ನೋಡ ಟೈರ್ಲೆ ಓಡಿಸ್ತೀಯ ಸಿಕ್ಕದವಣ. ರಾಜು ಅವರೇ ಟ್ಯಾಕ್ಟ್ರಿ ಹೊಡೆದ್ರೆ ಏನು ಅನ್ಸುತ್ತೆ ನಿಮಗೆ ಎಕ್ಸ್ಪೀರಿಯನ್ಸು ಸಿಟಿ ಲೈಫು ಈ ಥರದ್ದು ವಾತಾವರಣಕ್ಕೂ? ಈ ತರ ವಾತಾವರಣಕ್ಕೆ ನನಗೆ ಏನು ಅನಿಸಿದೆಪ್ಪ ಅಂದ್ರೆ ಲೈಕ್ ಇಲ್ಲಿ ನೋಡ್ದಲ್ಲ ನಾನು ತೋಟ ಆಗಿರ್ಬೋದು, ಇಲ್ಲೊಂದು ಹೊಲ ಮನೆ ನೋಡ್ತಿದ್ದಲ್ಲ ನೋಡಿ ಇಲ್ಲಿ ಈ ಕಡೆಗೆ. ಸೊ ಹಳ್ಳಿ ಜೀವನ ಎಷ್ಟು ಮಸ್ತಾಗಿದೆ ಅಂತಂದ್ರೆ ನನಗೆ ತುಂಬ ಹಿಡಿಸ್ತು. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ತಿಂಗಳಿಗೆ ಒಂದ್ಸರಿ ಬರ್ಲಿದ್ರು, ವಾರಕ್ಕೆ ಒಂದ್ಸರಿ ಬಂದ್ಬಿಟ್ಟು ನಾವು ಈ ಥರ ನೋಡ್ಕೊಂಡು ಹೋಗ್ಬೇಕು. ನೋಡಿದ್ರಲ್ವ, ನಾನು ಟ್ಯಾಕ್ಟ್ರಿ ಹೊಡೆದೆ. ನಾನೇನು ಅನ್ಕೊಂಡಿದ್ದೆ ಕಾರ್ ಥರ ಹೊಡಿಬೋದು, ಕಾರ್ ಥರ ಯೂಸ್ ಮಾಡ್ಬೋದು ಅನ್ಕೊಂಡೆ. ಬಟ್ ಕಾರ್ ಹೊಡೆದಷ್ಟು ಈಸಿ ಇಲ್ಲ ಟ್ಯಾಕ್ಟ್ರಿ ಹೊಡೆಯೋದು. ತುಂಬ ಕಷ್ಟ. ಏನಂದ್ರೆ ಅದು ಸಿಂಗಲ್ ಬ್ರೇಕಲ್ಲಿ ಹೊಡಿಬೇಕು. ಸಿಂಗಲ್ ಬ್ರೇಕಲ್ಲಿ ಹೊಡಿಬೇಕಾದ್ರೆ ಏನೋ ಸ್ವಲ್ಪ ಮಿಸ್ಟೇಕ್ ಆದರೆ ಅದು ಪಲ್ಟಿ ಆಗಿಬಿಡುತ್ತೆ ಗಾಡಿ. ಸೊ ಹಾಗಾಗಿ ಸ್ವಲ್ಪ ಹೆದರ್ಕೊಂಡು ಗಾಡಿ ಹೊಡೆದೆ. ನಾನು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ನಾನು ಟ್ಯಾಕ್ಟ್ರಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಿರೋದು. ಟ್ಯಾಕ್ಟ್ರಿ ಹೊಡೆದು ಯಾವ ಥರ ಆಗಿದೆ ಅಂತಂದು. ಬಟ್ ಏನೋ ಖುಷಿ ಆಗ್ತಿದೆ. ತುಂಬ ಜನದಿಂದ ಡ್ರೀಮ್ ಇತ್ತು ಅಂತ ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ. ಸೊ ಆ ಥರ ಕೆಲಸ ಇದರಲ್ಲಿ ಹೊಲದಲ್ಲಿ ಕೆಲಸ ಗದ್ದೆಯಲ್ಲಿ ಸೊ ಆ ಥರ ಭತ್ತದ ಹುಲ್ಲಲ್ಲಿ ನಮಗೆ ಗಾಡಿ ಹೊಡಿಬೇಕಂತ ಆಸೆ ಇತ್ತು. ಸ್ವಲ್ಪ ಹೊಡೆದೆ, ಖುಷಿ ಆಯಿತು, ಚೆನ್ನಾಗಿದೆ. ಗೈಸ್ ನೋಡ್ತಿದ್ರಲ್ವ, ನಾನು ಅಲ್ಲಿಂದ ಟ್ಯಾಕ್ಟ್ರಿ ಓಡಿಸ್ಕೊಂಬಂದೆ. ಇವಾಗ ಹೊಟ್ಟೆ ತುಂಬ ಹಶು ಆಗ್ತಿದೆ, ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಅಷ್ಟರೊಳಗೆ ಒಂದು ದೇವಸ್ಥಾನ ಕಟ್ಟಿಸ್ತಿದ್ದಾರೆ, ಹೊಸ ದೇವಸ್ಥಾನ. ನೋಡಿ ಇದೇನು ಕಾಣಿಸ್ತಿದೆ ಅಲ್ವಾ, ಅಂಗೂರಮ್ಮ ದೇವಸ್ಥಾನ ಅಂತಂದ್ಬಿಟ್ಟು. ಇದನ್ನು ಯಾರು ಕಟ್ಟಿಸ್ತಿದ್ದಾರಪ್ಪ ದೇವಸ್ಥಾನ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡು ನಟ ಆಗಿರ್ತಕ್ಕಂತಹ ಕಿಚ್ಚ ಸುದೀಪ್ ಅವರ ಅಕ್ಕಾರ ಗಂಡ ಕಟ್ಟಿಸ್ತಿದ್ದಾರಂತೆ. ಅವರು ಆ್ಯಕ್ಚುಲಿ ಲೋಕಲ್ ಇಲ್ಲೇ ಅಂತ ಹೇಳ್ತಿದ್ದಾರೆ. ಬಟ್ ಈ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಅಂದರೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಲ್ಲಿ ಒಳಗಡೆಗೆ ಇದ್ದಾರೆ, ಅವ್ರು ಯಾರನ್ನಾದ್ರೂ ಕೇಳ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಸ್ವಲ್ಪ ಕಾಲ್ಗಿಲ್ ತೊಳ್ಕೊಂಬರೋಣ ಹೋಗಿ. ತುಂಬ ಮಳೆ ಬರ್ತಿದೆ ಇಲ್ಲಿ ಸದ್ಯಕ್ಕೆ. ಇದೆ ಅನ್ನೋದು ಹೆಂಗೆ ಅವ್ರಿಗೆ ಗೊತ್ತು ಏನು ಎಂತ ಅಂತ ಕೇಳ್ತಿದ್ವಿ ನಾವು ಅಷ್ಟೇ. ಅವ್ರಿಗೆ ಸ್ವಲ್ಪ ತೊಂದರೆ ಮತ್ತು ಸುದೀಪ್ ಅವ್ರ ಅಕ್ಕಾರ ಫಸ್ಟ್ ಸುದೀಪ್ ಸರ್ ಅವ್ರ ಅಕ್ಕಾರ ಫಸ್ಟ್. ಆಮೇಲೆ ಸುದೀಪ್ ಅವ್ರ ಅಕ್ಕಾರ ಬಂದು 2 ವರ್ಷ 3 ವರ್ಷ ಆದ್ಮೇಲೆ ಇವ್ರು ಬಂದರು. ಸುಧೀರ್ ಸರ್ ಮೊದಲೇ ಎಲ್ಲ ಬೇರೆ ಬೇರೆ ದೇವ್ರ ಕಡೆ ಎಲ್ಲ ಅಡ್ಡಾಡಿದ್ದಾರೆ ಇವರು. ಬೇರೆ ಬೇರೆ ಕಡೆ ಎಲ್ಲ ಗುಡ್ದಾಗ ಏನೋ ಅವರು ತಿಳಿಸಿದ್ರಂತೆ. ಆಮೇಲೆ ಅಂಗೂರು ಅನ್ನೋದು ಇಲ್ಲಿ ಇರೋದು ಗೊತ್ತಾಗೈತೆ ಅವ್ರಿಗೆ. ಇಲ್ಲಿ ಕನ್ಫ್ಯೂಸ್ ಆಗಿ ಮತ್ತೆ ಹಗೂರ್ನೂರು ಬೇಗೇರಿ ಅವರು ದಾವಣಗೆರೆ ಕಾಂಟ್ಯಾಕ್ಟ್ ಮಾಡಿ ಹಗೂರ್ನೂರು ಬೇಗೇರಿ ಹಗೂರ್ನೂರಿಂದ ಮತ್ತೆ ಅಂಗೂರಿಗೆ ಬಂದರು. ಅಂಗೂರಿಗೆ ಬಂದು ಇಲ್ಲಿ ಫಸ್ಟ್ ಹಳ್ಳಿ ಸಣ್ಣದು ದೇವಸ್ಥಾನ. ಅದಾದ್ಮೇಲೆ ನಾವು ಮತ್ತೆ ಅವರು ಈಗ ಸುದೀಪ್ ಸರ್ ಅಕ್ಕಾರ ಅಂದ್ಮೇಲೆ ನಾವು ಗುಡಿ ಕಟ್ಟಿಸ್ರಿ ಅಂತೇಳಿ ಸಣ್ಣದು ನಾವು ಮತ್ತೆ ಪ್ಲಾನ್ ಮಾಡಿದ್ವಿ ಮೊದಲಿಗೆ ಗುಡಿ ಕಟ್ಟಿಸ್ಬೇಕಂತೇಳಿ. ಆಮೇಲೆ ಈ ಊರ್ ವತಿಯಿಂದ ಅವ್ರಿಗೆ ಹೇಳಿ ಒಂದು ಗುಡಿ ಕಟ್ಟಿಸ್ರಿ. ಈಗ ನಿಮ್ಗಂತ ಆ ಸಣ್ಣ ಟೆಂಪಲ್ ಐತಲ್ಲ ಅಷ್ಟು ಸಣ್ಣದು. ಹೋದಾಗ ನಾವ ಕಟ್ಟಿಸ್ತೇವೆ ಅಂದ್ರೆ ನಾವ ಕಟ್ಟಿಸ್ತೇವೆ ಸಂತೋಷ ಅಂದ್ರೆ ಇನ್ನೇನು ಹೇಳಕ್ ಬರತ್ತೆ. ಮೊದ್ಲು ನಾವ ಕಟ್ಟಕ್ ರೆಡಿ ಆಗಿದ್ವಿ ರೀ.